ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ 2012ರ PU ಉಪನ್ಯಾಸಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಪೇಪರ್ 1ರ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ವಿ ಅಲ್ವಾ. ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ. 54ನೇ ಪ್ರಶ್ನೆವರೆಗೂ ಆಗಿತ್ತು. ಇವತ್ತು ಅದರ ಮುಂದಿನ ಭಾಗ ಪ್ರಶ್ನೆ ಸಂಖ್ಯೆ 54. ಕರ್ನಾಟಕ ಗತವೈಭವ ಕೃತಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಡೆಪ್ಯೂಟಿ ಚನ್ನಬಸಪ್ಪ, ಆಪ್ಷನ್ 2 ಗಂಗಾಧರ್ ರಾವ್ ದೇಶಪಾಂಡೆ, ಆಪ್ಷನ್ 3 ಜಿನರಾಜ ಹೆಗಡೆ, ಆಪ್ಷನ್ 4 ಆಲೂರು ವೆಂಕಟರಾಯರು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಆಲೂರು ವೆಂಕಟರಾಯರು. ಇವರನ್ನು ಕರ್ನಾಟಕದ ಕುಲ ಪುರೋಹಿತ ಅಂತಲೂ ಸಹ ಕರೀತಾರೆ. ಯಾರನ್ನ? ಆಲೂರು ವೆಂಕಟರಾಯರನ್ನ. ಇನ್ನು ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ಆಪ್ಷನ್ 1 ಡೆಪ್ಯೂಟಿ ಚನ್ನಬಸಪ್ಪ ಅಂತ ಇದೆ ಅಲ್ವಾ. ಇವರು ಆಧುನಿಕ ಯುಗದಲ್ಲಿ ನವೋದಯ ಪೂರ್ವ ಅಂತ ಇತ್ತಲ್ಲ, ಅಲ್ಲಿ ಕಾಣಿಸ್ಕೊಂಡಂತಹ ಒಂದು ಪ್ರತಿಭೆ ಈ ಡೆಪ್ಯೂಟಿ ಚನ್ನಬಸಪ್ಪ ಅನ್ನೋರು. ನಮಗೀಗಾಗಲೇ ಗೊತ್ತಿದೆ, ಸುಮಾರು 700ರ ಕಾಲಘಟ್ಟ ಅಂದರೆ ಚಿಕ್ಕದೇವರಾಜ ಒಡೆಯರ ಕಾಲಘಟ್ಟಕ್ಕೇ ಸಾಹಿತ್ಯ ಅನ್ನೋದು ನಿಂತೋಗಿತ್ತು, ನಮ್ಮ ಕನ್ನಡ ಸಾಹಿತ್ಯ ಅನ್ನೋದು. ಆದರೆ ಪುನರಾರಂಭ ಆಗಿತ್ತು ಯಾವಾಗ? ಕ್ರಿಸ್ತಶಕ 19ನೇ ಶತಮಾನದಿಂದ ಮತ್ತೆ ಪುನರಾರಂಭ ಆಯಿತು. ಈ 19ನೇ ಶತಮಾನದ ಆರಂಭಿಕ ಯುಗವನ್ನು ನಾವು ನವೋದಯ ಪೂರ್ವ ಅಂತ ಕರಿತೀವಿ. 1870ರಿಂದ 1920 ಈ ನವೋದಯ ಪೂರ್ವದ ಕಾಲಘಟ್ಟ. ಇಲ್ಲಿ ಈ ಡೆಪ್ಯೂಟಿ ಚನ್ನಬಸಪ್ಪ ಇರ್ಬೋದು, ಆಲೂರು ವೆಂಕಟರಾಯರು ಇರ್ಬೋದು, ಕೆರೂರು ವಾಸುದೇವಾಚಾರ್ಯರು ಇರ್ಬೋದು, ಇವರೆಲ್ಲ ಕಾಣಿಸ್ಕೊತಾರೆ ನವೋದಯ ಪೂರ್ವದಲ್ಲಿ. ಮುಖ್ಯವಾಗಿ ಇಲ್ಲಿ ಏನಾಯಿತು? ಅನುವಾದ ಕಾರ್ಯ ಆಯಿತು. ಬೇರೆ ಭಾಷೆಗಳ ದಬ್ಬಾಳಿಕೆಯಿಂದ ಜನಗಳು ನಮ್ಮ ಕನ್ನಡ ಭಾಷೆಯನ್ನು ಬಳಕೆನೇ ಮಾಡ್ತಾ ಇರಲಿಲ್ಲ. ಸಾಹಿತ್ಯನೂ ಸಹ ಬೇರೆ ಬೇರೆ ಭಾಷೆಗಳಲ್ಲಿ ಬರಿತಾ ಇದ್ರು, ಓದ್ತಾ ಇದ್ರು. ಆದರೆ ಅಂಥ ಸಮಯದಲ್ಲಿ ಕನ್ನಡವನ್ನು ಕಟ್ಟುವಂಥ ಕೆಲಸಕ್ಕೆ ನಮ್ಮ ಡೆಪ್ಯೂಟಿ ಚನ್ನಬಸಪ್ಪ, ಕೆರೂರು ವಾಸುದೇವಾಚಾರ್ಯರು, ವೆಂಕಟರಂಗಾರೆಡ್ಡಿ ಇವರೆಲ್ಲ ಮುಂದಾಗ್ತಾರೆ. ಕನ್ನಡವನ್ನು ಕಟ್ಟುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಕಾವ್ಯವಾಗಿ ಅನುವಾದ ಮಾಡಿದವರು ಬಸವಪ್ಪ ಶಾಸ್ತ್ರಿಗಳು, ಅಯ್ಯ ಶಾಸ್ತ್ರಿಗಳು, ಶ್ರೀಕಂಠೇಗೌಡರು. ನವೋದಯ ಪೂರ್ವ ಯುಗ ಅಂದ್ರೇ ಅದು ಅನುವಾದ ಯುಗ ಅಂತ ಅರ್ಥ ಮಾಡ್ಕೊಬೇಕು, ಓಕೆನಾ. ಇನ್ನು ಡೆಪ್ಯೂಟಿ ಚನ್ನಬಸಪ್ಪ ಬರೆದಿರುವಂಥ ಕೃತಿಗಳು ಯಾವುದು ಅಂದರೆ, 1 ಕಾಮಿಡಿ ಆಫ್ ಎರರ್ಸ್, 2 ಮ್ಯಾಕ್ಬೆತ್. ಇವೆರಡು ಅನುವಾದ ಕೃತಿಗಳು. ಇನ್ನು ನೆಕ್ಸ್ಟ್ ಗಂಗಾಧರ ರಾವ್ ದೇಶಪಾಂಡೆ ಅಂತ ಇದ್ದಾರಲ್ಲ, ಇವರು ತಿಲಕರು ಮತ್ತು ಗಾಂಧೀಜಿಯವರ ಅನುಯಾಯಿಗಳಾಗಿದ್ದರು. ಕರ್ನಾಟಕದ ಸಿಂಹ, ಕರ್ನಾಟಕದ ಖಾದಿ ಭಗೀರಥ ಅನ್ನೋ ಹೆಸರನ್ನು ಪಡ್ಕೊಂಡಿದ್ರು. ಯಾರು? ಗಂಗಾಧರ ರಾವ್ ದೇಶಪಾಂಡೆ ಅವರು. ಇನ್ನು ನೆಕ್ಸ್ಟ್ ಜಿನರಾಜ ಹೆಗಡೆ, ಇವರನ್ನ ಕರ್ನಾಟಕದ ಏಕೀಕರಣದ ನೇತಾರ ಅಂತ ಕರೀತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ. ಕವಿರಾಜ ಮಾರ್ಗ ಕೃತಿಯು ಮೊದಲು ಮುದ್ರಣಗೊಂಡ ವರ್ಷ ಅಂತ ಕೇಳಿದ್ದಾರೆ. ಆಪ್ಷನ್ 1 1898, ಆಪ್ಷನ್ 2 1905, ಆಪ್ಷನ್ 3 1880, ಆಪ್ಷನ್ 4 1910. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 1898. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ. ದನಿಯರ ಸತ್ಯನಾರಾಯಣ ಕಥೆಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ನಿರಂಜನ, ಆಪ್ಷನ್ 2 ಬಸವರಾಜ್ ಕಟ್ಟಿಮನಿ, ಆಪ್ಷನ್ 3 ಕೊರಡ್ಕಲ್ ಶ್ರೀನಿವಾಸರಾವ್, ಆಪ್ಷನ್ 4 ತಾರಾಸು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಕೊರಡ್ಕಲ್ ಶ್ರೀನಿವಾಸರಾವ್. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ತಾರಾಸು ಅವರು ತೊಟ್ಟಿಲು ತೂಗಿತು, ಇವೇ ನಿಜವಾದ ಸಂಪತ್ತು, ಗಿರಿಮಲ್ಲಿಗೆಯ ನಂದನದಲ್ಲಿ, 3 ಮತ್ತೊಂದು ಅನ್ನೋ ಕಥೆಗಳನ್ನ ಬರೆದಿದ್ದಾರೆ. ಬಸವರಾಜ್ ಕಟ್ಟಿಮನಿಯವರು ಕಾರವಾನ್, ಸೆರೆಯಿಂದ ಹೊರಗೆ, ಆಗಸ್ಟ್ 9, ಗುಲಾಬಿ ಹೂ, ಜೋಳದ ಬೆಳೆಯ ನಡುವೆ, ಜೀವನ ಕಲೆ, ಸುಂಟರಗಾಳಿ ಅನ್ನೋ ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. ನೆಕ್ಸ್ಟ್ ನಿರಂಜನ ಅವರು ಅಯ್ಯನ್ನೆ, ಸಂಧಿಕಾಲ ಹೆಸರಿನಲ್ಲಿ, ರಕ್ತ ಸರೋವರ, ಅನ್ನಪೂರ್ಣ, ಕೊನೆಯ ಗಿರಾಕಿ, ವಾರದ ಹುಡುಗ, ಈ ಥರ ಅನೇಕ ಕಥಾ ಸಂಕಲನಗಳನ್ನ ಬರೆದಿದ್ದಾರೆ. ಮುಂದಿನ ಪ್ರಶ್ನೆ 58ನೇ ಪ್ರಶ್ನೆ. ಸಂಕ್ರಮಣ ಪತ್ರಿಕೆಯ ಸಂಪಾದಕರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಚಂದ್ರಶೇಖರ ನಂಗಲಿ, ಆಪ್ಷನ್ 2 ಚಂದ್ರಶೇಖರ ಪಾಟೀಲ, ಆಪ್ಷನ್ 3 ಚಂದ್ರಶೇಖರ ಕಂಬಾರ, ಆಪ್ಷನ್ 4 ಚಂದ್ರಶೇಖರ ತಾಳ್ಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಚಂದ್ರಶೇಖರ ಪಾಟೀಲ. ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ. ಕರುನಾಟರ್ ಎಂಬ ಉಲ್ಲೇಖ ದೊರೆಯುವ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಮಹಾಭಾರತ, ಆಪ್ಷನ್ 2 ಶಿಲಪ್ಪಾದಿಗಾರಂ, ಆಪ್ಷನ್ 3 ಮೃಚ್ಛಕಟಿಕ, ಆಪ್ಷನ್ 4 ಬೃಹತ್ ಸಂಹಿತೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಶಿಲಪ್ಪಾದಿಗಾರಂ. ಕ್ರಿಸ್ತಶಕ 2ನೇ ಶತಮಾನದ ತಮಿಳು ಕಾವ್ಯ ಆಗಿರುವಂತಹ ಈ ಶಿಲಪ್ಪಾದಿಗಾರಂ ಅನ್ನೋ ಕೃತಿಯಲ್ಲಿ ಕನ್ನಡಿಗರನ್ನ ಕರುನಾಡರ್ ಅಂತ ಸಂಬೋಧನೆ ಮಾಡಿದ್ದಾರೆ. ಇನ್ನು ಆಪ್ಷನ್ 1 ಮಹಾಭಾರತ ಅಂತ ಇದೆಯಲ್ವಾ, ಇದರಲ್ಲಿ ಸಭಾಪರ್ವ ಮತ್ತು ಭೀಷ್ಮ ಪರ್ವ ಅಂತ ಬರುತ್ತೆ. ಅದರೊಳಗಡೆ ಕರ್ನಾಟ ಮತ್ತು ಕರ್ನಾಟಕ ಅನ್ನೋ ಶಬ್ದಗಳ ಬಳಕೆಯಾಗಿದೆ. ನೆಕ್ಸ್ಟ್ 3ನೇ ಆಪ್ಷನ್ನು ಮೃಚ್ಛಕಟಿಕ, ಇದನ್ನು ಬರೆದಿರೋರು ಶೂದ್ರಕ. ಬೃಹತ್ ಸಂಹಿತೆ, ಇದನ್ನು ಬರೆದಿರೋರು ವರಹಮಿಹಿರ. ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ. ಜೈಮಿನಿ ಭಾರತದಲ್ಲಿ ಅಧಿಕವಾಗಿ ಬಳಕೆಯಾಗಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಉಪಮ, ಆಪ್ಷನ್ 2 ರೂಪಕ, ಆಪ್ಷನ್ 3 ಯಮಕ, ಆಪ್ಷನ್ 4 ದೀಪಕ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ರೂಪಕ. ನೆಕ್ಸ್ಟ್ 61ನೇ ಪ್ರಶ್ನೆ. ಷಟ್ಪದಿಯು ಯಾವ ಛಂದೋವರ್ಗಕ್ಕೆ ಸೇರುತ್ತದೆ?
ಆಪ್ಷನ್ 1 ಸಂಸ್ಕೃತ ಛಂದಸ್ಸು, ಆಪ್ಷನ್ 2 ಪ್ರಾಕೃತ ಛಂದಸ್ಸು, ಆಪ್ಷನ್ 3 ಅಪಭ್ರಂಶ ಛಂದಸ್ಸು, ಆಪ್ಷನ್ 4 ಕರ್ನಾಟಕ ವಿಷಯ ಜಾತಿ ಛಂದಸ್ಸು. ನಾಗವರ್ಮ ತನ್ನ ಛಂದೋಂಬುದಿ ಕೃತಿಯಲ್ಲಿ ಒಟ್ಟು 10 ಕರ್ನಾಟಕ ವಿಷಯ ಜಾತಿಗಳ ಬಗ್ಗೆ ಹೇಳ್ತಾರೆ. ಯಾವ್ಯಾವ್ದದು? ಮದನವತಿ, ಅಕ್ಕರ, ಅಕ್ಕರಿಕೆ, ಚೌಪದಿ, ಗೀತಿಕೆ, ಏಡೆ, ತ್ರಿಪದಿ, ಉತ್ಸಾಹ, ಛಂದೋ ವಸಂತ, ಷಟ್ಪದಿ ಅಲ್ವಾ? ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಕರ್ನಾಟಕ ವಿಷಯ ಜಾತಿ ಛಂದಸ್ಸು. ಆಪ್ಷನ್ 4 ಸರಿ ಉತ್ತರ. ಮುಂದಿನ ಪ್ರಶ್ನೆ 62ನೇ ಪ್ರಶ್ನೆ. ಆನಿ, ಕುದುರಿ, ಎಮ್ಮಿ, ಒಂಟಿ ಈ ಪದಗಳ ಕನ್ನಡ ಇದು ಯಾವ ಕನ್ನಡ ಅಂತ ಹೇಳಬೇಕು. ಆಪ್ಷನ್ 1 ಕುಂದಾಗನ್ನಡ, ಕುಂದಾಪುರ ಕನ್ನಡ ಅಂತ. ಆಪ್ಷನ್ 2 ಮೈಸೂರು ಕನ್ನಡ. ಆಪ್ಷನ್ 3 ಧಾರವಾಡ ಕನ್ನಡ. ಆಪ್ಷನ್ 4 ಮಂಗಳೂರು ಕನ್ನಡ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಧಾರವಾಡ ಕನ್ನಡ. ಇದನ್ನು ನಾವು ಪ್ರಾದೇಶಿಕ ಉಪಭಾಷೆ ಅಂತ ಕರಿತೀವಿ. ನಮ್ಮ ಕನ್ನಡ ಭಾಷೆಯ ಪ್ರಾದೇಶಿಕ ಉಪಭಾಷೆಗಳು ಅನ್ನೋ ಒಂದು ಟಾಪಿಕ್ ಅಧ್ಯಯನ ಮಾಡಬೇಕಾದ್ರೆ ಈ ಉಪಭಾಷೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಯಾವ್ಯಾವ್ದು ಬರುತ್ತೆ ಅಲ್ಲಿ ಅಂದರೆ ಮೈಸೂರು ಕನ್ನಡ, ಧಾರವಾಡ ಕನ್ನಡ, ಗುಲ್ಬರ್ಗ ಕನ್ನಡ, ಈ ಥರ ಅನೇಕ ಕನ್ನಡದಲ್ಲೇ ಒಳ ಪ್ರಭೇದಗಳನ್ನ ನಾವು ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್ ಮೈಸೂರು ಕನ್ನಡ ಅಂತಂದರೆ ಬೆಂಗಳೂರಲ್ಲೇ ಒಂಥರ ಮಾತಾಡ್ತಾರೆ, ಬೆಂಗಳೂರು ಕನ್ನಡ ಒಂದು ರೀತಿ ಇರುತ್ತೆ, ಮೈಸೂರಲ್ಲೇ ಒಂದು ರೀತಿ ಮಾತಾಡ್ತಾರೆ, ಹಾಸನದಲ್ಲೇ ಇನ್ನೊಂದು ರೀತಿ ಮಾತಾಡ್ತಾರೆ ಅಲ್ವಾ. ಇದು ಮೈಸೂರು ಕನ್ನಡದ ಉಪಜಾತಿಗಳು ಅಂತಲೂ ಸಹ ಹೇಳ್ಬೋದು. ಒಟ್ಟಿನಲ್ಲಿ ಈ ಬೆಂಗಳೂರು, ಮೈಸೂರು, ಹಾಸನ ಜಿಲ್ಲೆಗಳಲ್ಲಿ ಮಾತಾಡುವಂತಹ ನಾವು ಕನ್ನಡ ಭಾಷೆಯನ್ನು ಮೈಸೂರು ಕನ್ನಡ ಅಂತ ಕರೀತಾರೆ. ಇಲ್ಲಿ ಆನ್ಸರ್ ಏನು ಅಂದರೆ ಆನಿ, ಕುದುರಿ, ಎಮ್ಮಿ, ಒಂಟಿ ಈ ಪದಗಳು ಯಾವ ಕನ್ನಡಕ್ಕೆ ಸೇರಿದ್ದು ಅಂದರೆ ಅದು ಧಾರವಾಡ ಕನ್ನಡ. ಈ ಧಾರವಾಡದಲ್ಲಿ ಅಂದರೆ ಬಿಜಾಪುರ, ಬೆಳಗಾಂ, ಬಾಗಲಕೋಟೆ, ಕಾರವಾರಗಳ ಕಡೆ ಮಾತಾಡುವಂಥ ಭಾಷೆನ ನಾವು ಧಾರವಾಡ ಕನ್ನಡ ಅಂತ ಕರಿತೀವಿ. ಈ ಭಾಷೆಯ ವೈಶಿಷ್ಟ್ಯ ಏನು ಅಂತಂದರೆ ನಾವು ಏಕಾರ ಬಳಕೆ ಮಾಡಿದ್ರೆ ಅವರು ಈ ಕಾರ ಬಳಕೆ ಹೆಚ್ಚಾಗಿ ಮಾಡ್ತಾರೆ. ನಾವು ತಲೆ ಅಂತ ಬಳಸಿದ್ರೆ ಅವರು ತಲಿ ಅಂತ ಅಂತಾರೆ. ಇನ್ನು ನಾವು ತೆನೆ ಅಂತ ಅಂದರೆ ಅವರು ತೆನಿ ಅಂತ ಕರೀತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಇವ್ರು ಯಾವುದೇ ಶಬ್ದ ಬಳಕೆ ಮಾಡ್ಕೊಳ್ಳಿ ಮಧ್ಯದಲ್ಲಿ ಉಕಾರ ಬಳಸ್ಕೊತಾರೆ, ಹಾಗೆ ಹೆಚ್ಚಿನದಾಗಿ ಕಕಾರವನ್ನು ಬಳಕೆ ಮಾಡ್ತಾರೆ. ಮೊದಲನೇದು ಏಕಾರಕ್ಕೆ ಈಕಾರ ಬಳಸ್ತಾರೆ, ಹಾಗೆ ಮಧ್ಯದಲ್ಲಿ ಶಬ್ದಗಳ ಮಧ್ಯದಲ್ಲಿ ಉಕಾರ ಬಳಸ್ತಾರೆ, ನೆಕ್ಸ್ಟು ಕಕಾರ ಹೆಚ್ಚಿನದಾಗಿ ಬಳಸ್ತಾರೆ. ಈ ಥರ ಅನೇಕ ಬದಲಾವಣೆಗಳನ್ನ ನೋಡ್ತೀವಿ. ಯಾಕೆ ಈ ಥರ ಬದಲಾವಣೆ ಆಯಿತು ಅಂತ ಅಂದರೆ ಈ ಧಾರವಾಡ, ಬಿಜಾಪುರ, ಬೆಳಗಾವೆಲ್ಲ ಹಿಂದೆ ಮುಂಬೈ ಪ್ರಾಂತ್ಯಕ್ಕೆ ಸೇರ್ಕೊಂಡ್ಬಿಟ್ಟಿತ್ತಲ್ವಾ. ಹಾಗಾಗಿ ಅಲ್ಲಿನ ಭಾಷೆನೂ ಮರಾಠಿ ಭಾಷೆ ಆಗಿತ್ತು. ಈ ಮರಾಠಿ ಭಾಷೆಯ ಪ್ರಭಾವದಿಂದ ಈ ಎಲ್ಲ ಬದಲಾವಣೆಗಳಾಯಿತು. ಅನೇಕ ಶಬ್ದಗಳು, ಮರಾಠಿ ಶಬ್ದಗಳ ಬಳಕೆ ಹೆಚ್ಚಿನದಾಗಿ ಇಲ್ಲಿ ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್ 63ನೇ ಪ್ರಶ್ನೆ. ಗಿರಿಜಾ ಕಲ್ಯಾಣವು ಹರಿಹರ ಬರೆದ ಆಪ್ಷನ್ 1 ಷಟ್ಪದಿ ಕಾವ್ಯ, ಆಪ್ಷನ್ 2 ಚಂಪೂ ಕಾವ್ಯ, ಆಪ್ಷನ್ 3 ತ್ರಿಪದಿ, ಆಪ್ಷನ್ 4 ರಗಳೆ. ಇದಕ್ಕೆ ಸರಿ ಉತ್ತರ ಹರಿಹರ ಬರೆದಿರುವಂತಹ ಗಿರಿಜಾ ಕಲ್ಯಾಣ ಕೃತಿ ಚಂಪೂ ಕಾವ್ಯ, ಆಪ್ಷನ್ 2. ಇನ್ನು ಮಿಕ್ಕಿರುವಂಥ ಆಪ್ಷನ್ಸ್ಗಳಲ್ಲಿ ಆಪ್ಷನ್ 1 ಷಟ್ಪದಿಯ ಕಾವ್ಯ ಅಲ್ವಾ. ಷಟ್ಪದಿಯ ಬ್ರಹ್ಮ ಯಾರು? ರಾಘವಾಂಕ. ರಾಘವಾಂಕ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ ಹಾಗೆ ಸೋಮನಾಥ ಚರಿತೆ ಅನ್ನೋದನ್ನು ವಾರ್ಧಕ ಷಟ್ಪದಿಯಲ್ಲಿ ಬರೀತಾರೆ. ಉದ್ದಂಡ ಷಟ್ಪದಿಯನ್ನು ಹೊಸದಾಗಿ ಪರಿಚಯ ಮಾಡಿಕೊಟ್ಟು ವೀರೇಶ ಚರಿತೆ ಅನ್ನೋ ಕೃತಿಯನ್ನು ಬರೀತಾರೆ. ಇನ್ನು ನೆಕ್ಸ್ಟು ರಗಳೆ ಕಾವ್ಯ. ಈ ರಗಳೆಯನ್ನು ಮೊದಲ ಬಾರಿಗೆ ಬಳಸಿದ್ದು ಪಂಪ ಆದರೂ ಸಹ ಅದನ್ನು ಅರ್ಥಪೂರ್ಣವಾಗಿ ಬಳಕೆ ಮಾಡಿದ್ದು ಸಾಹಿತ್ಯ ಲೋಕದಲ್ಲಿ ಹೆಸರನ್ನು ತಂದು ಕೊಟ್ಟಿದ್ದು ಯಾರು ಅಂದರೆ ಹರಿಹರ ಕವಿ. ಶಿವಗಣದ ರಗಳೆಗಳು ಅನ್ನೋ ಕೃತಿಯನ್ನು ಬರೀತಾರೆ ರಗಳೆಯಲ್ಲಿ. ನೆಕ್ಸ್ಟ್ ತ್ರಿಪದಿ. ತ್ರಿಪದಿ ಅಂದ್ರೇ ಸರ್ವಜ್ಞ. ಸರ್ವಜ್ಞನನ್ನು ತ್ರಿಪದಿಯ ಬ್ರಹ್ಮ ಅಂತ ಕರೀತಾರೆ. ಅವರದೇ ಪ್ರಸಿದ್ಧವಾದಂಥ ತ್ರಿಪದಿ ಯಾವುದು ಹೇಳಿ? ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಹೇಳಿದರು, ಬೆಚ್ಚನೆಯ ಮನೆಯಿರಲು ವೆಚ್ಚಕ್ಕೆ ಹೊಂದಿರಲು, ಇಚ್ಛೆಯ ನರಿತು ನಡೆವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ನೆಕ್ಸ್ಟ್ 64ನೇ ಪ್ರಶ್ನೆ. ಇಸಿಲ್, ಇಸಿಲ ಎಂಬ ಕನ್ನಡ ಪದ ಸಿಗುವ ಅಶೋಕ ಬರೆಯಿಸಿದ ಶಾಸನದ ಭಾಷೆ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಪ್ರಾಕೃತ, ಆಪ್ಷನ್ 2 ಪಾಳಿ, ಆಪ್ಷನ್ 3 ಸಂಸ್ಕೃತ, ಆಪ್ಷನ್ 4 ಕನ್ನಡ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಪಾಳಿ. ನೆಕ್ಸ್ಟ್ 65ನೇ ಪ್ರಶ್ನೆ. ತಕರಾರು ಎಂಬ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೇಳಿದರೆ ಆಪ್ಷನ್ 1 ಗ್ರೀಕ್, ಆಪ್ಷನ್ 2 ಅರಬ್ಬಿ, ಆಪ್ಷನ್ 3 ಪಾಳಿ, ಆಪ್ಷನ್ 4 ಪಾರ್ಸಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಅರಬ್ಬಿ ಭಾಷೆಯಿಂದ ಈ ತಕರಾರು ಅನ್ನೋ ಪದ ಬಂದಿದೆ. ನೆಕ್ಸ್ಟ್ 66ನೇ ಪ್ರಶ್ನೆ. ಹೊಸಗನ್ನಡ ದುಡಿಗನ್ನಡಿ ಎಂಬ ಹೊಸಗನ್ನಡ ವ್ಯಾಕರಣ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಆಪ್ಷನ್ 1 ಆರ್ ನರಸಿಂಹಾಚಾರ್, ಆಪ್ಷನ್ 2 ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ, ಆಪ್ಷನ್ 3 ಎಫ್ ಕಿಟೆಲ್, ಆಪ್ಷನ್ 4 ಡಾಕ್ಟರ್ ಕಾಲ್ಡ್ವೆಲ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ. ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ಡಾಕ್ಟರ್ ಕಾಲ್ಡ್ವೆಲ್ ಇವರನ್ನು ದ್ರಾವಿಡ ಭಾಷಾ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಇವರು ಬರೆದಿರೋಂಥ ಕೃತಿ ಯಾವುದು ಅಂತಂದರೆ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಅನ್ನೋ ಕೃತಿಯನ್ನು ಬರೀತಾರೆ. ನೆಕ್ಸ್ಟ್ ಎಫ್ ಕಿಟೆಲ್ ಇವರು ಜರ್ಮನ್ ಕನ್ನಡ ಕವಿ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋರು. ಕನ್ನಡ ಇಂಗ್ಲೀಷ್ ನಿಘಂಟುವನ್ನು ಬರೆದಿರೋರು.
ನೆಕ್ಸ್ಟ್ ಆರ್ ನರಸಿಂಹಾಚಾರ್ಯ, ಇವರು ಕರ್ನಾಟಕ ಕವಿಚರಿತೆ 3 ಸಂಪುಟಗಳಲ್ಲಿ ಮತ್ತು ಕನ್ನಡ ಭಾಷಾ ಚರಿತ್ರೆ, ನಗೆಗಡಲು ಅನ್ನೋ ಕೃತಿಗಳನ್ನ ಬರೆದಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಸಂಗಾತಿ ಕೃತಿ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಎಂ ಮರಿಯಪ್ಪ ಭಟ್ಟ, ಆಪ್ಷನ್ 2 ರಂಶ್ರೀ ಮುಗುಳಿ, ಆಪ್ಷನ್ 3 ಕೀರ್ತಿನಾಥ ಕುರ್ತಕೋಟಿ, ಆಪ್ಷನ್ 4 ತಸು ಶಾಮರಾಯ. ಕನ್ನಡ ಸಾಹಿತ್ಯ ಸಂಗಾತಿ ಅನ್ನೋ ಕೃತಿಯನ್ನು ಬರೆದಿರೋರು ಕೀರ್ತಿನಾಥ ಕುರ್ತಕೋಟಿ. ಕೆಲವೊಂದು ಬುಕ್ಗಳಲ್ಲಿ ಬರೀ ಸಾಹಿತ್ಯ ಸಂಗಾತಿ ಅಂತ ಬರೆದಿದ್ದಾರೆ. ಇದು ವಿಮರ್ಶಾ ಕೃತಿ. ಯಾರ್ದು ಅಂದರೆ ಕೀರ್ತಿನಾಥ ಕುರ್ತಕೋಟಿ ಅವ್ರದ್ದು. ಹೇಗೆ ಸಾಹಿತ್ಯ ಮತ್ತು ಯುಗಧರ್ಮ, ಯುಗವರ್ಷ ಮತ್ತು ಸಾಹಿತ್ಯ ದರ್ಶನ ಇವೆಲ್ಲ ಇದಾವಲ್ವಾ, ಬಾರೋ ಸಾಧನ ಕೇರಿಗೆ, ಈ ಥರನೇ ಸಾಹಿತ್ಯ ಸಂಗಾತಿ ಅನ್ನೋದು ಸಹ ಅವರ ಒಂದು ವಿಮರ್ಶಾ ಕೃತಿ. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ರಂಶ್ರೀ ಮುಗುಳಿಯವರು ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಪ್ರಮುಖವಾದಂಥ ಕೃತಿಯನ್ನು ಬರೆದಿದ್ರೆ, ಎಂ ಮರಿಯಪ್ಪ ಭಟ್ಟ ಅವರು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ, ತುಳು ಇಂಗ್ಲಿಷ್ ನಿಘಂಟು, ಕಿಟ್ಟೇಲ್ರ ಕನ್ನಡ ಇಂಗ್ಲಿಷ್ ನಿಘಂಟು ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಇನ್ನು ತಸು ಶಾಮರಾಯರು ಜನಪ್ರಿಯ ಕನ್ನಡ ಸಾಹಿತ್ಯ ಚರಿತ್ರೆ, ವಚನ ಭಾಗವತ, ಕನ್ನಡ ನಾಟಕ ಅನ್ನೋ ಕೃತಿಗಳನ್ನ ಬರೆದಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 68ನೇ ಪ್ರಶ್ನೆ, ಗದಾಯುದ್ಧಂ ಕೃತಿಗೆ ಪ್ರೇರಣೆಯಾದ ಸಂಸ್ಕೃತ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಕಾದಂಬರಿ, ಆಪ್ಷನ್ 2 ರಘುವಂಶ, ಆಪ್ಷನ್ 3 ಉತ್ತರ ರಾಮಚರಿತೆ, ಆಪ್ಷನ್ 4 ವೇಣಿ ಸಂಹಾರ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ವೇಣಿ ಸಂಹಾರ. ರನ್ನಕವಿ ಬರೆದಿರುವಂತಹ ಈ ಗದಾಯುದ್ಧ ಕೃತಿಯನ್ನು ಸಿಂಹಾವಲೋಕನ ಕ್ರಮದಿಂದ ಬರೆದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರಲ್ವ ಅವರೇನೆ. ಹಾಗಾಗಿ ಭಟ್ಟ ನಾರಾಯಣ ಬರೆದಿರೋ ವೇಣಿ ಸಂಹಾರ ಒಂದೇ ಇದಕ್ಕೆ ಪ್ರಭಾವವನ್ನು ಬೀರಲಿಲ್ಲ, ಪ್ರಭಾವ ಕೃತಿ ಅಲ್ಲ. ಬದಲಾಗಿ ಊರುಭಂಗ, ಭಾಸಕವಿ ಬರೆದಿರುವಂತಹ ಊರುಭಂಗ ನಾಟಕ ಆಗಿರ್ಬೋದು, ವ್ಯಾಸ ಭಾರತದಲ್ಲಿ ಗದಾ ಸೌಪ್ತಿಕ ಪರ್ವ ಅಂತ ಬರುತ್ತೆ, 13ನೇ ಆಶ್ವಾಸ, ಆ ದೃಶ್ಯದ ಕೊನೆ ಒಂದು ಯುದ್ಧ ನಡೆಯುತ್ತಲ್ವ, ಅದು ಸಹ ಒಂದು ಪ್ರೇರಣೆನೇ ಇರಬೇಕು. ಇವೆಲ್ಲವನ್ನು ಒಟ್ಟಾಗಿಸಿ ಸಿಂಹಾವಲೋಕನ ಕ್ರಮದಿಂದ ರನ್ನಕವಿ ಗದಾಯುದ್ಧ ಅನ್ನೋ ಒಂದು ಕೃತಿಯನ್ನು ಕಟ್ತಾರೆ. ಹಾಗಾಗಿ ಇದನ್ನು ಸಿಂಹಾವಲೋಕನ ಕ್ರಮದಿಂದ ಕಟ್ಟಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆಗೆ ಸರಿ ಉತ್ತರ ವೇಣಿ ಸಂಹಾರ, ಭಟ್ಟ ನಾರಾಯಣ ಬರೆದಿರುವಂತಹ ವೇಣಿ ಸಂಹಾರ, ಆಪ್ಷನ್ 4. ಮುಂದಿನ ಪ್ರಶ್ನೆ 69ನೇ ಪ್ರಶ್ನೆ, ನಯಸೇನ ಜೀವಿಸಿದ್ದ ಊರು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಪುಲಿಗೆರೆ, ಆಪ್ಷನ್ 2 ಮುಳಗುಂದ, ಆಪ್ಷನ್ 3 ಅಣ್ಣಿಗೇರಿ, ಆಪ್ಷನ್ 4 ಒಕ್ಕುಂದ. ಇದಕ್ಕೆ ಸರಿ ಉತ್ತರ ಮುಳಗುಂದ. 1112ರಲ್ಲಿ ಮುಳಗುಂದದಲ್ಲಿ ಜೀವಿಸಿದಂತಹ ನಯಸೇನ ಧರ್ಮಾಮೃತ ಅನ್ನೋ ಚಂಪು ಕಾವ್ಯವನ್ನು ಬರೆದಿದ್ದಾರೆ. ನೆಕ್ಸ್ಟ್ 70ನೇ ಪ್ರಶ್ನೆ, ದೀರ್ಘ ರಗಳೆಗಳನ್ನು ವಿಂಗಡಿಸುವಾಗ ಹರಿಹರ ಬಳಸುವ ಹೆಸರು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಸಂಧಿ, ಆಪ್ಷನ್ 2 ಖಂಡ, ಆಪ್ಷನ್ 3 ಪ್ರಕರಣ, ಆಪ್ಷನ್ 4 ಸ್ಥಳ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಸ್ಥಳ. ಹಾಗೆಯೇ ಹರಿಹರ ಬರೆದಿರುವಂತಹ ರಗಳೆಗಳ ಸಂಖ್ಯೆ ಎಷ್ಟು ಅಂದರೆ ಸರಿಸುಮಾರು ಒಟ್ಟು 106 ರಗಳೆಗಳನ್ನ ಬರೆದಿದ್ದಾರೆ ಅಲ್ವಾ. ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆ, ಶಬರಶಂಕರ ವಿಳಾಸ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಷಡಕ್ಷರಿ, ಆಪ್ಷನ್ 2 ತಿರುಮಲಾರ್ಯ, ಆಪ್ಷನ್ 3 ಚಿಕ್ಕುಪಾಧ್ಯಾಯ, ಆಪ್ಷನ್ 4 ವಿರೂಪಾಕ್ಷ ಪಂಡಿತ. ಇದಕ್ಕೆ ಸರಿ ಉತ್ತರ ಷಡಕ್ಷರಿ, ಆಪ್ಷನ್ 1. ಇವರು ಈ ಶಬರಶಂಕರ ವಿಳಾಸ ಕೃತಿಯ ಜೊತೆಗೆ ರಾಜಶೇಖರ ವಿಳಾಸ, ಬಸವರಾಜ ವಿಜಯ, ವೀರಭದ್ರ ದಂಡಕಾನ ಕೃತಿಗಳು ಸಹ ಬರೀತಾರೆ. ಯಾರು ಹೇಳಿ? ಈ ಷಡಕ್ಷರಿ ಅಥವಾ ಷಡಕ್ಷರ ದೇವ ಅನ್ನೋ ಕವಿಗಳು. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ತಿರುಮಲಾರ್ಯ ಇವರು ಅಪ್ರತಿಮ ವೀರಚರಿತೆ, ಚಿಕ್ಕದೇವರಾಜ ವಿಜಯ, ಚಿಕ್ಕದೇವರಾಯ ವಂಶಾವಳಿ, ಚಿಕ್ಕದೇವರಾಜ ಶತಕ ಅನ್ನೋ ಕೃತಿಗಳನ್ನ ಬರೀತಾರೆ. ಇನ್ನು ನೆಕ್ಸ್ಟು 3ನೇದು ಚಿಕ್ಕುಪಾಧ್ಯಾಯ, ಇವರು ಸಹ ಒಬ್ಬ ಕವಿಗಳೇ, ಬ್ರಾಹ್ಮಣ ಕವಿಗಳು, ದಿವ್ಯ ಸೂರಿ ಚರಿತೆ ಅನ್ನೋ ಕೃತಿಗಳನ್ನ ಬರೀತಾರೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ವಿರೂಪಾಕ್ಷ ಪಂಡಿತ, ಇವರು ಚನ್ನಬಸವ ಪುರಾಣ ಅನ್ನೋ ಕೃತಿಯನ್ನು ವಾರ್ಧಕ ಷಟ್ಪದಿಯಲ್ಲಿ ಬರೀತಾರೆ. ನೆಕ್ಸ್ಟ್ 72ನೇ ಪ್ರಶ್ನೆ, ವ್ಯಾಧನೊಂದು ಮೊಲನ ತಂದೆಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ ಎಂಬ ವಚನ ಇವರದು. ಆಪ್ಷನ್ 1 ಅಂಬಿಗರ ಚೌಡಯ್ಯ, ಆಪ್ಷನ್ 2 ಅಲ್ಲಮ್ಮ ಪ್ರಭು, ಆಪ್ಷನ್ 3 ಬಸವಣ್ಣ, ಆಪ್ಷನ್ 4 ಅಕ್ಕ ಮಹಾದೇವಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಬಸವಣ್ಣ. ವ್ಯಾಧನೊಂದು ಮೊಲರ ತಂದೆಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ವನ ಹೆಣನೆಂದೆಡೆ ಒಂದೆಡಕೆಗೆ ಕೊಂಬವರಿಲ್ಲ ನೋಡಯ್ಯ, ಮೊಲನಿಂದ ಕಷ್ಟಕರ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ಯಾವುದೇ ವಚನದಲ್ಲಿ ಕೊನೆಯ ಸಾಲಲ್ಲಿ ಆ ಒಂದು ವಚನಕಾರರ ಅಂಕಿತ ಇರುತ್ತೆ, ಅದನ್ನು ನೋಡಿ ನಾವು ಈ ವಚನ ಯಾರ್ದು ಅಂತ ಕಂಡುಹಿಡ್ಕೊಬೋದು ಅಲ್ವಾ. ಇಲ್ಲಿ ಕೂಡಲ ಸಂಗಮ ದೇವ ಅಂತ ಬಂತಲ್ವಾ, ಹಾಗಾಗಿ ಇದು ಆಪ್ಷನ್ 3 ಬಸವಣ್ಣ ಹೇಳಿರುವಂತಹ ವಚನ. ಇನ್ನು ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ಆಪ್ಷನ್ 1 ಅಂಬಿಗರ ಚೌಡಯ್ಯ, ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯನೇ. ಬಡತನಕ್ಕೆ ಉಣ್ಣುವ ಚಿಂತೆ, ಉಣ್ಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿರ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇದು ಅಂಬಿಗರ ಚೌಡಯ್ಯರ ವಚನಗಳು.
ನೆಕ್ಸ್ಟ್ ಅಲ್ಲಮಪ್ರಭು, ಇವರ ಅಂಕಿತ ಗುಹೇಶ್ವರ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣೆಂದೆತ್ತ ಸಂಬಂಧವಯ್ಯ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ಇದನ್ನು ಹೇಳಿದವರು ಯಾರು ಅಂದರೆ ಅಲ್ಲಮಪ್ರಭುಗಳು. ಇನ್ನು 4ನೇ ಆಪ್ಷನ್ನು ಅಕ್ಕ ಮಹಾದೇವಿ. ಇವರ ಅಂಕಿತ ಚನ್ನಮಲ್ಲಿಕಾರ್ಜುನ. ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ. ಹರನೇ ನೀ ನೆನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ಸಾವಿಲ್ಲದ ಕೇಡಿಲ್ಲದ ಚೆಲುವಾಂಗ ನೊಲಿದೆನವ್ವ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ. ಇವೆಲ್ಲ ಅಕ್ಕ ಮಹಾದೇವಿ ಹೇಳಿರುವಂತಹ ವಚನಗಳು. ಇವರ ಪ್ರಸಿದ್ಧ ಕೃತಿ ಯಾವ್ದು ಹೇಳಿ? ಯೋಗಾಂಗ ತ್ರಿವಿಧಿ. ನೆಕ್ಸ್ಟ್ 73ನೇ ಪ್ರಶ್ನೆ, ಕಪ್ಪೆ ಚೆನ್ನಿಗಮೂರ್ತಿ ಎಂಬ ಖಂಡಕಾವ್ಯ ಬರೆದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಶ್ರೀನಿವಾಸ, ಆಪ್ಷನ್ 2 ಪೂತಿನ, ಆಪ್ಷನ್ 3 ಕುವೆಂಪು, ಆಪ್ಷನ್ 4 ಎಂ ಗೋವಿಂದ ಪೈ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಶ್ರೀನಿವಾಸ. ನೆಕ್ಸ್ಟ್ 74ನೇ ಪ್ರಶ್ನೆ, ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿರುವ ಸಂಪುಟಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ 1 4, ಆಪ್ಷನ್ 2 16, ಆಪ್ಷನ್ 3 8, ಆಪ್ಷನ್ 4 20. ಸರಿ ಉತ್ತರ ಆಪ್ಷನ್ 1 4. ಕುವೆಂಪು ಬರೆದಿರುವಂತಹ ಈ ಕೃತಿ ಶ್ರೀ ರಾಮಾಯಣ ದರ್ಶನಂ ಅನ್ನೋ ಕೃತಿ ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದ ಮೇರು ಕೃತಿ ಅಂತ ಕರೆಸ್ಕೊಂಡಿದೆ. ಹಾಗೆ ಇದು ಮಹಾ ಛಂದಸ್ಸಿನಲ್ಲಿ ರಚನೆಯಾಗಿರುವಂತಹ ಕೃತಿ. ಒಟ್ಟು 4 ಸಂಪುಟಗಳು ಅಂತ ಹೇಳಿದೆ ಅಲ್ವಾ. ಯಾವ್ಯಾವುದದು ಅಂತ ಅಂದರೆ, ಮೊದಲನೇದು ಅಯೋಧ್ಯ ಸಂಪುಟಂ, 2 ಕಿಷ್ಕಿಂಧ ಸಂಪುಟಂ, 3 ಲಂಕಾ ಸಂಪುಟಂ, ಹಾಗೂ ನಾವು ಕೊನೆಯದಾಗಿ 4ನೇದು ಶ್ರೀ ಸಂಪುಟಂ. ಹೀಗೆ 4 ಸಂಪುಟಗಳನ್ನ ಹೊಂದಿದೆ. ನೆಕ್ಸ್ಟ್ 75ನೇ ಪ್ರಶ್ನೆ, ಕೂಡಿರ್ದ ಪಂಚೇಂದ್ರಿಯಗಳೊಳು 4 ಕದಮಂ ಒಂದಧಿಕವೇ ಎಂದು ಪ್ರಶ್ನಿಸಿದವರು. ಆಪ್ಷನ್ 1 ವಿಶ್ವಾಮಿತ್ರ, ಆಪ್ಷನ್ 2 ಅನಾಮಿಕ ಸತಿಯರು, ಆಪ್ಷನ್ 3 ಹರಿಶ್ಚಂದ್ರ, ಆಪ್ಷನ್ 4 ವಸಿಷ್ಠ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಅನಾಮಿಕ ಸತಿಯರು. ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ, ಪ್ರಭುಲಿಂಗ ಲೀಲೆಯ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ. ಆಪ್ಷನ್ 1 ಹರಿಹರ, ಆಪ್ಷನ್ 2 ರಾಘವಾಂಕ, ಆಪ್ಷನ್ 3 ಭೀಮಕವಿ, ಆಪ್ಷನ್ 4 ಚಾಮರಸ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಚಾಮರಸ. ಚಾಮರಸನ ಪ್ರಭುಲಿಂಗ ಲೀಲೆ ಅಂತ ಕರಿತೀವಲ್ವಾ. ಈ ಕೃತಿಯನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೀತಾರೆ. ಪ್ರಭುಲಿಂಗ ಲೀಲೆ ಅನ್ನೋ ಕೃತಿಯನ್ನು ಭಾಮಿನಿ ಷಟ್ಪದಿಯಲ್ಲಿ ಚಾಮರಸ ಬರೆದರು. ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ಭೀಮಕವಿ ಇದೇ ಭಾಮಿನಿ ಷಟ್ಪದಿಯಲ್ಲಿ ಬಸವ ಪುರಾಣ ಅನ್ನೋ ಕೃತಿಯನ್ನು ಬರೀತಾರೆ. ಹಾಗೆ ರಗಳೆ ಪ್ರಕಾರದಲ್ಲಿ ಭೀಮಕವೀಶ್ವರ ರಗಳೆ ಅನ್ನೋ ಕೃತಿಯನ್ನು ಸಹ ಬರೆದರು. ನೆಕ್ಸ್ಟ್ ರಾಘವಾಂಕ, ಷಟ್ಪದಿಗಳ ಬ್ರಹ್ಮ ಅಂತಲೇ ಕರೆಸ್ಕೊಂಡಿರೋ ರಾಘವಾಂಕ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ವೀರೇಶ ಚರಿತೆ, ಸೋಮನಾಥ ಚರಿತೆ ಇವೆಲ್ಲವನ್ನು ಸಹ ಷಟ್ಪದಿಯಲ್ಲೇ ಬರೆದರು. ಇನ್ನು ಉಳಿದವರು ಹರಿಹರ, ರಗಳೆಯ ಕವಿ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥ ಹರಿಹರ ಗಿರಿಜಾ ಕಲ್ಯಾಣ, ಪಂಪಾ ಶತಕ, ರಕ್ಷಾಶತಕ, ಮುಡುಗೆ ಅಷ್ಟಕ ಅನ್ನೋ ಕೃತಿಗಳನ್ನ ಬರೀತಾರೆ. ನೆಕ್ಸ್ಟ್ 77ನೇ ಪ್ರಶ್ನೆ, ಕುಮಾರವ್ಯಾಸ ಭಾರತದಲ್ಲಿರುವ ಪರ್ವಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ. ಆಪ್ಷನ್ 1 18, ಆಪ್ಷನ್ 2 14, ಆಪ್ಷನ್ 3 10, ಆಪ್ಷನ್ 4 12. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 10. ವ್ಯಾಸಕವಿ ಬರೆದಿರುವಂತಹ ಸಂಸ್ಕೃತ ಮಹಾಭಾರತದ ಕನ್ನಡ ಅನುವಾದವೇ ಈ ಕುಮಾರವ್ಯಾಸ ಭಾರತ. ಕುಮಾರವ್ಯಾಸ ನಮ್ಮ ಕನ್ನಡದಲ್ಲಿ ಕುಮಾರವ್ಯಾಸ ಭಾರತ ಅಥವಾ ಗದುಗಿನ ಭಾರತ ಅಥವಾ ಕನ್ನಡ ಭಾರತ ಅಂತ ಕನ್ನಡ ಅನುವಾದವನ್ನು ಮಾಡಿದ್ದಾರೆ. ಯಾವುದರಲ್ಲಿ ಅಂದರೆ ಭಾಮಿನಿ ಷಟ್ಪದಿಯಲ್ಲಿ. ವ್ಯಾಸ ಭಾರತವನ್ನು ಕನ್ನಡಕ್ಕೆ ತಂದವರು ಯಾರು ಅಂತಂದರೆ ನಾವು ಕುಮಾರವ್ಯಾಸ ಅಂತಲೇ ಹೇಳ್ತೀವಿ. ಯಾಕೆ ಇದಕ್ಕೂ ಮುಂಚೆ ಪಂಪ ಭಾರತ ಬರೆದಿರೋ ಪಂಪಕವಿ ಇಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ಪಂಪಕವಿ ರಾಜಾಶ್ರಯವನ್ನು ಪಡ್ಕೊಂಡಿದ್ರಲ್ವಾ, ಆ ಭಾರತದಲ್ಲಿರುವಂತಹ ಪಾತ್ರಗಳನ್ನು ರಾಜನಿಗೆ ಸಮೀಕರಿಸಿ ಹೋಲಿಸಿ ಹೇಳಿದ್ರು. ಹಾಗಾಗಿ ಅದು ಮೂಲ ವ್ಯಾಸ ಭಾರತ ಹೇಗಿದೆಯೋ ಅದೇ ರೀತಿ ಬರಲಿಲ್ಲ. ಆದರೆ ಮೂಲ ವ್ಯಾಸ ಭಾರತ ಯಾವ ರೀತಿ ಇದೆಯೋ ಅದೇ ರೀತಿ ಹೇಳಿದವರು ಕುಮಾರವ್ಯಾಸ. ಈ ಕುಮಾರವ್ಯಾಸ ಭಾರತ ಅಥವಾ ಗದುಗಿನ ಭಾರತ ಒಟ್ಟು 10 ಪರ್ವಗಳನ್ನು ಹೊಂದಿದೆ. ಆದಿ ಪರ್ವದಿಂದ ಆರಂಭ ಆಗಿ ಕೊನೆಯದಾಗಿ ಗದಾ ಪರ್ವಕ್ಕೆ ಮುಕ್ತಾಯ ಆಗುತ್ತೆ. ಇದರಲ್ಲಿ ಇದು ಕನ್ನಡದ್ದೇ ಆಗಿದ್ರೂ ಸಹ ನಡುಗನ್ನಡ ಭಾಷೆದು. ಯಾವುದು ಈ ಕುಮಾರವ್ಯಾಸ ಭಾರತ ಅನ್ನೋದು ನಡುಗನ್ನಡ ಭಾಷೆಯಲ್ಲಿದೆ. ನೆಕ್ಸ್ಟ್ 78ನೇ ಪ್ರಶ್ನೆ, ವಡ್ಡಾರಾಧನೆ ಕೃತಿಯಲ್ಲಿರುವ ಒಟ್ಟು ಕಥೆಗಳು ಎಷ್ಟು ಅಂತ ಕೇಳಿದರೆ. ಆಪ್ಷನ್ 1 19, ಆಪ್ಷನ್ 2 18, ಆಪ್ಷನ್ 3 14, ಆಪ್ಷನ್ 4 17. ಇದಕ್ಕೆ ಸರಿ ಉತ್ತರ ವಡ್ಡಾರಾಧನೆ ಕೃತಿಯಲ್ಲಿರುವಂತಹ ಒಟ್ಟು ಕಥೆಗಳು 19. ಆ ಬುಕ್ಕಿನ ಕೊನೆ ಪೇಜಲ್ಲೇ ಇದೆ ನೋಡಿ. ಈ ಪೇಳ್ದ 19 ಕಥೆಗಳು ಶಿವಕೋಟ್ಯಾಚಾರ್ಯರು ಪೇಳ್ದ ವಡ್ಡಾರಾಧನೆಯ ಕವಚವು ಮಂಗಳ ಮಹಾಶ್ರೀ ಅಂತ. ಅಂದರೆ ಆ ಕೃತಿಯಲ್ಲಿ ಒಟ್ಟು 19 ಕಥೆಗಳಿದ್ದಾವೆ ಅಂತ ಅರ್ಥ ಅಲ್ವಾ. ಬರೆದಿರೋರು ಯಾರು? ಶಿವಕೋಟ್ಯಾಚಾರ್ಯರು. ನೆಕ್ಸ್ಟ್ 79ನೇ ಪ್ರಶ್ನೆ, ತಿರುಳುಗನ್ನಡದ ಬೆಳ್ನುಡಿಯೊಳೆ ಪುರುಳೊಂದೇ ಕೇಳುವುದು ಕನ್ನಡಂ ಕತ್ತೂರಿಯಲ್ತೆ ಎಂದವರು. ಆಪ್ಷನ್ 1 ರಾಮ, ಆಪ್ಷನ್ 2 ಸೀತೆ, ಆಪ್ಷನ್ 3 ಮನೋರಮೆ, ಆಪ್ಷನ್ 4 ಮುದ್ದಣ್ಣ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಮನೋರಮೆ. ಮುದ್ದಣ್ಣ ಮತ್ತು ಮನೋರಮೆಯ ಸರಸ ಸಲ್ಲಾಪದಲ್ಲಿ ಬರುವಂತಹ ವಾಕ್ಯ ಇದು.
ಮನೋರಮೆಯ ಬೇಡಿಕೆಯಂತೆ ಮುದ್ದಣ್ಣ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಆದರೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ, ನಿನಗೆ ಯಾವ ಭಾಷೆ ಇಷ್ಟ ಆಗುತ್ತೆ, ಸಂಸ್ಕೃತದಲ್ಲಿ ಹೇಳಲಾ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಬೇಡ, ನೀರಳಿಯದ ಗಂಟೆಗಳು ಕಡುಬಂ ತುರುಕಿದಂತಾಗುತ್ತೆ ಸಂಸ್ಕೃತದಲ್ಲಿ ಅಂತ ಹೇಳ್ತಾಳೆ. ಕನ್ನಡದ ಸೊಗಸನ್ನೇ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಂಥದ್ರಲ್ಲಿ ಸಂಸ್ಕೃತದ ಸೊಗಸನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಬೇಡ, ಕಥೆಯ ತಿರುಳನ್ನು ನಾನು ಕನ್ನಡದಲ್ಲೇ ಕೇಳಬೇಕು ಅಂತ ಬಯಸ್ತೀನಿ, ಕನ್ನಡದಲ್ಲೇ ಹೇಳಿ ಅಂತ ಹೇಳ್ತಾಳೆ ಮನೋರಮೆ. ಆ ಒಂದು ವಾಕ್ಯ ಈ ತಿರುಳುಗನ್ನಡದ ಬೆಳ್ನುಡಿಯೊಳೆ ಪುರುಳೊಂದೇ ಕೇಳುವುದು ಕನ್ನಡಂ ಕತ್ತುರಿಯರ್ತೆ ಅಂತ ಹೇಳೋರು ಮನೋರಮೆ. ನೆಕ್ಸ್ಟ್ 80ನೇ ಪ್ರಶ್ನೆ, ಶಬ್ದಾರ್ಥವು ಸಹಿತವು ಕಾವ್ಯಂ, ಇದು ಯಾರ ಹೇಳಿಕೆ ಅಂತ ಹೇಳಿದರೆ ಆಪ್ಷನ್ 1 ಭರತ, ಆಪ್ಷನ್ 2 ಭಾಮಹ, ಆಪ್ಷನ್ 3 ದಂಡಿ, ಆಪ್ಷನ್ 4 ವಾಮನ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಭಾಮಹ. ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿರೋರು ಭಾಮಹ ಕವಿ. ಹಾಗೆ ಇವ್ರದ್ದು ಇನ್ನೊಂದು ವ್ಯಾಖ್ಯಾನವನ್ನು ಹೇಳ್ತಿದೆ, ನಾ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾ ಮುಖಂ ಅಂತ ಹೇಳಿದೆ, ನೆನಪಿದೆಯಾ? ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ಭರತ ಕವಿ ರಸದ ಬಗ್ಗೆ ಹೇಳ್ತಾರಲ್ವಾ, ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗ ರಸ ನಿಷ್ಪತ್ತಿ ಅಂತ ಹೇಳ್ತಾರೆ. ಯಾರು? ಭರತ ಕವಿ. ಇನ್ನು 3ನೇ ಆಪ್ಷನ್ನು ದಂಡಿ ಕವಿ. ದಂಡಿ ಕವಿ ಶರೀರಂ ತವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಪ್ರಾಣದಶ ಗಣಾಸೃತಂ ಕಾವ್ಯಂ ಶೋಭಾಕರಂ ಧರ್ಮಾಲಂಕಾರ ಪ್ರಚಕ್ಷತೆ ಅಂತ ಹೇಳ್ತಾರೆ ದಂಡಿ ಕವಿ. ನಾನು ಇದನ್ನೆಲ್ಲ ನಿಮಗೆ ಲಿಸ್ಟ್ ಹಾಕಿ ಹೇಳ್ಕೊಟ್ಟಿದ್ದೆ ಅಲ್ವಾ, ನೆನಪಿದೆ ಅನ್ಕೊತೀನಿ. ನೆಕ್ಸ್ಟ್ 4ನೇದು ವಾಮನ ಕವಿ ಅಲ್ವಾ. ವಾಮನ ಕವಿ ರೀತಿರಾತ್ಮ ಕಾವ್ಯಸ್ಯ ಕಾವ್ಯಂ ಶಬ್ದೋಯಂ ಗುಣಾಲಂಕಾರ ಸಂಸ್ಕೃತಯೋ ಶಬ್ದಾರ್ಥಯೋ ವರ್ತತೆ ಅಂತ ಹೇಳಿದ್ರು. ಇನ್ನೊಂದು ಲೋಕೋ ವಿದ್ಯೆ ಪ್ರಕೀರ್ಣಂ ಚಕಾಂ ಯುಂಗವಿ, ಇದು ಸಹ ವಾಮನ ಕವಿಯವ್ರದ್ದೇನೆ. ಮುಂದಿನ ಪ್ರಶ್ನೆ 81ನೇ ಪ್ರಶ್ನೆ, ತ್ರೈಲೋಕ್ಯ ಸ್ವಾಸ್ಯಂ ಸರ್ವಸ್ಯ ನಾಟ್ಯಂ ಭಾವಾನುಕೀರ್ತನಂ ಎಂಬುದು ಇವರ ಹೇಳಿಕೆ ಅಂತ ಹೇಳಿದ್ದಾರೆ. ಆಪ್ಷನ್ 1 ಭರತ, ಆಪ್ಷನ್ 2 ಭರ್ತೃಹರಿ, ಆಪ್ಷನ್ 3 ಪಾಣಿನಿ, ಆಪ್ಷನ್ 4 ಧನಂಜಯ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಭರತ. ಇಲ್ಲಿ ನಾಟ್ಯ ಅಂತ ಇದೆಯಲ್ಲ, ಇದನ್ನ ಒಂದು ಹಿಂಟಾಗಿ ಇಟ್ಕೊಳ್ಳಿ. ನಾಟ್ಯಂ ಅಂತ ಬಂದಿದೆ ಒಂದು ವಾಕ್ಯದಲ್ಲಿ ಅಂತಂದರೆ ಅದು ಭರತ ಕವಿನೇ ಹೇಳಿರೋದು ಅಂತ ಅರ್ಥ. ನೆಕ್ಸ್ಟ್ 82ನೇ ಪ್ರಶ್ನೆ, ರಸಗಂಗಾಧರ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಆಪ್ಷನ್ 1 ಜಗನ್ನಾಥ, ಆಪ್ಷನ್ 2 ರುದ್ರಟ, ಆಪ್ಷನ್ 3 ತಿರುಮಲಾರ್ಯ, ಆಪ್ಷನ್ 4 ವಾಮನ. ಇದಕ್ಕೆ ಸರಿ ಉತ್ತರ ರಸಗಂಗಾಧರ ಅನ್ನೋ ಕೃತಿಯನ್ನು ಬರೆದವರು ಆಪ್ಷನ್ 1 ಜಗನ್ನಾಥ ಕವಿ. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ರುದ್ರಟ ಬರೆದಿರೋಂಥ ಕೃತಿ ಯಾವುದು ಅಂದರೆ ಕಾವ್ಯಾಲಂಕಾರ ಅನ್ನೋ ಕೃತಿಯನ್ನು ಬರೆದಿದ್ದಾರೆ, ಕಾವ್ಯಾಲಂಕಾರ. ನೆಕ್ಸ್ಟ್ 3ನೇ ಆಪ್ಷನ್ನು ತಿರುಮಲಾರ್ಯ. ಇವ್ರ ಕೃತಿ ಯಾವುದು ಅಂತ ಅಂದರೆ ಅಪ್ರತಿಮ ವೀರಚರಿತೆ ಚಿಕ್ಕದೇವರಾಜ ವಿಜಯ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಇನ್ನು ವಾಮನ ಕವಿ ರೀತಿರಾತ್ಮ ಕಾವ್ಯಸ್ಯ ಅಂತ ಹೇಳಿದ್ರಲ್ವಾ, ಈ ವಾಮನ ಕವಿ ಬರೆದಿರೋಂತಹ ಕೃತಿ ಯಾವುದು ಅಂತ ಅಂದರೆ ಕಾವ್ಯಾಲಂಕಾರ ಸೂತ್ರವೃತ್ತಿ. ಮುಂದಿನ ಪ್ರಶ್ನೆ, ಸುಕುಮಾರ, ವಿಚಿತ್ರ, ಮಧ್ಯಮ ಮಾರ್ಗ ಈ ಪರಿಭಾಷೆಗಳು ಬರುವ ಪರಿಕಲ್ಪನೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಅಲಂಕಾರ, ಆಪ್ಷನ್ 2 ರೀತಿ, ಆಪ್ಷನ್ 3 ವಕ್ರೋಕ್ತಿ, ಆಪ್ಷನ್ 4 ಸ್ವಭಾವೋಕ್ತಿ. ಈ ಸುಕುಮಾರ, ವಿಚಿತ್ರ, ಮಧ್ಯಮ ಮಾರ್ಗ ಅನ್ನೋದು ರೀತಿಗೆ ಸಂಬಂಧಪಟ್ಟಿರುವಂತಹ ವಿಧಗಳು ಅಲ್ವಾ. ಹಾಗಾಗಿ ಉತ್ತರ ಆಪ್ಷನ್ 2 ರೀತಿ. ಯಾರು ಹೇಳಿದ್ದಿದ್ದನ್ನ ಅಂತ ಅಂದರೆ ಕುಂತಕ ಕವಿ ಸುಕುಮಾರ, ವಿಚಿತ್ರ, ಮಧ್ಯಮ ಅನ್ನೋ 3 ಮಾರ್ಗಗಳು ಅಥವಾ ರೀತಿಗಳ ಪ್ರತಿಪಾದನೆಯನ್ನು ಮಾಡ್ತಾರೆ. ರೀತಿ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಮೊದಲನೇದಾಗಿ ರೀತಿಯನ್ನು ವಾಮನ ಕವಿ 3 ವಿಧದಲ್ಲಿ ಹೇಳ್ತಾರೆ, ವೈದರ್ಭಿ, ಗೌಡಿ, ಪಾಂಚಾಲಿ ಅಂತ. ಇದಕ್ಕೆ ಲಾಟಿಯ ಅಂತ ರುದ್ರಟ ಕವಿ ಸೇರಿಸಿ 4 ಬಗೆಯ ರೀತಿಗಳ ಬಗ್ಗೆ ಹೇಳ್ತಾರೆ ಅಲ್ವಾ. ವೈದರ್ಭಿ, ಗೌಡಿ, ಪಾಂಚಾಲಿ, ಲಾಟಿಯ ಒಟ್ಟು 4 ಬಗೆಯ ರೀತಿಗಳು ಅಂತ ಹೇಳಿದ್ರು. ಆದರೆ ಕುಂತಕ ಇವೆಲ್ಲವನ್ನು ಬಿಟ್ಟು ರೀತಿಯಲ್ಲಿ ಒಟ್ಟು 3 ವಿಧಗಳು ಬರ್ತವೆ, ಒಂದು ಸುಕುಮಾರ, ವಿಚಿತ್ರ, ಮಧ್ಯಮ ವರ್ಗ ಅಂತ ಹೇಳಿದ್ರು. ಇನ್ನು ಆನಂದವರ್ಧನ ಉಪನಾಗರಿಕ ವೃತ್ತಿ, ಸಂಘಟನಾ ಅಂತೆಲ್ಲ ಕರೆದ್ರು. ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ರೀತಿ ಪ್ರಸ್ಥಾನದಲ್ಲಿ ಹೇಳಿದ್ದೀನಿ, ಒಂದ್ಸತಿ ಹೋಗಿ ನೋಡ್ಕೊಂಬನ್ನಿ. ಮುಂದಿನ ಪ್ರಶ್ನೆ 84ನೇ ಪ್ರಶ್ನೆ, ಭಾವಕತ್ವ ಮತ್ತು ಭೋಜಕತ್ವ ಪರಿಭಾಷೆಗಳನ್ನು ಬಳಸಿದ ಮೀಮಾಂಸಕ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಭಟ್ಟನಾಯಕ, ಆಪ್ಷನ್ 2 ಭಟ್ಟನಾರಾಯಣ, ಆಪ್ಷನ್ 3 ಭವಭೂತಿ, ಆಪ್ಷನ್ 4 ಭರತ. ರಸದ ನಿಷ್ಪತ್ತಿ ಬಗ್ಗೆ ಮಾತಾಡಬೇಕಾದ್ರೆ ಭಟ್ಟನಾಯಕ ಈ ಭಾವಕತ್ವ ಮತ್ತು ಭೋಜಕತ್ವ ಅನ್ನೋ ಪ್ರಕಾರಗಳ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಭಟ್ಟನಾಯಕ. ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆ, ವೀರರಸದ ಸ್ಥಾಯಿ ಭಾವ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಭಯ, ಆಪ್ಷನ್ 2 ಉತ್ಸಾಹ, ಆಪ್ಷನ್ 3 ವಿಸ್ಮಯ, ಆಪ್ಷನ್ 4 ಕ್ರೋಧ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಉತ್ಸಾಹ. ರಸ ಪ್ರಭೇದಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ವ್ಯಾಖ್ಯಾನವನ್ನು ಹೇಳ್ಕೊಟ್ಟಿದೆ, ನೆನಪಿದೆಯಾ? ರತಿರ್ಹಾಸಶ್ಚ ಶೋಕಶ್ಚ ಕ್ರೋಧೋತ್ಸಾಹವು ಭಯಂ ತತ ಜಿಗುಪ್ಸಾ ವಿಸ್ಮಯಶ್ಚೇತಿ ಸ್ಥಾಯಿ ಭಾವ ಪ್ರಕೀರ್ತಿತ ಅಂತ ಹೇಳಿದ್ದೆ. ಇವೆರಡೂ ಲೈನ ನೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ, ನಾವು ಗಟ್ ಮಾಡ್ಕೊಂಬಿಟ್ರೆ
ಸ್ಥಾಯಿ ಭಾವಗಳು ಯಾವುದು ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದಕ್ಕೆ ಮುಂಚೆ ನಮಗೆ ರಸಗಳ ಬಗ್ಗೆ ಪರಿಚಯ ಇರಬೇಕು. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ. ಈ ರಸಗಳಿಗೆ ಕ್ರಮವಾಗಿ ರತಿ, ಹಾಸ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜಿಗುಪ್ಸೆ, ವಿಸ್ಮಯ, ಶಮ ಈ ರೀತಿ ಸ್ಥಾಯಿ ಭಾವಗಳು ಬರ್ತವೆ. ಓಕೆನಾ. ನೆಕ್ಸ್ಟ್ 86ನೇ ಪ್ರಶ್ನೆ, ಅವನೊಬ್ಬ ಮಂಗ ಎಂಬುದು ಯಾವುದಕ್ಕೆ ಸೇರುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಲಕ್ಷಣಾವೃತ್ತಿ, ಆಪ್ಷನ್ 2 ವ್ಯಂಜನಾವೃತ್ತಿ, ಆಪ್ಷನ್ 3 ಅಭಿಧಾವೃತ್ತಿ, ಆಪ್ಷನ್ 4 ಶೈಲಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಲಕ್ಷಣಾವೃತ್ತಿ. ಅವನೊಬ್ಬ ಮಂಗ ಅನ್ನೋದು ಲಕ್ಷಣಾವೃತ್ತಿಗೆ ಸೇರುತ್ತೆ. ಧ್ವನಿ ಪ್ರಸ್ಥಾನದಲ್ಲಿ ಬರುವಂತಹ ಶಬ್ದಗಳ ಅರ್ಥವನ್ನು, ಒಂದು ಶಬ್ದಕ್ಕೆ 3 ರೀತಿಯಾದಂತಹ ಅರ್ಥವನ್ನು ನೋಡ್ತೀವಿ. ಒಂದು ವಾಚ್ಯಾರ್ಥ, 2 ಲಕ್ಷ್ಯಾರ್ಥ, 3ನೇದು ವ್ಯಂಗ್ಯಾರ್ಥ. ಈ ವಾಚ್ಯಾರ್ಥದಲ್ಲಿ ಅಭಿಧಾವೃತ್ತಿ ಬರುತ್ತೆ, ಲಕ್ಷ್ಯಾರ್ಥದಲ್ಲಿ ಲಕ್ಷಣಾವೃತ್ತಿ ಬರುತ್ತೆ, ವ್ಯಂಗ್ಯಾರ್ಥದಲ್ಲಿ ವ್ಯಂಜನಾವೃತ್ತಿ ಬರುತ್ತೆ. ಈಗ ವಾಚ್ಯಾರ್ಥ ಅಂದರೆ ಅದು ರೂಢಿಯಿಂದ ಬಂದಿರೋದಾಗಿದೆ, ಅಭ್ಯಾಸದಿಂದ ನಾವು ಪಡ್ಕೊಂಡಿರುವಂತಹ ಅರ್ಥ. ಅದು ಒಂದು ಭಾಷೆಯಲ್ಲಿ ಒಂದು ಶಬ್ದಕ್ಕೆ ಒಂದೇ ಅರ್ಥ ಇರಬೇಕು. ಫಾರ್ ಎಕ್ಸಾಂಪಲ್, ಊಟ ಕೊಡು ಅಂತ ನಾವು ಕೇಳಿದಾಗ ಊಟ ಅಷ್ಟೇ ಕೊಡಬೇಕು, ನಾವು ಕೇಳಿರೋದು ಊಟ ಕೊಡು ಅಂತ. ಅದನ್ನ ಬಿಟ್ಟು ಬೇರೆ ಏನಾದರೂ ಕೊಡೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಒಂದು ಶಬ್ದಕ್ಕೆ ಒಂದೇ ಅರ್ಥ ಹೊಂದಿದರೆ ಅದನ್ನು ನಾವು ವಾಚ್ಯಾರ್ಥ ಅಂತ ಕರಿತೀವಿ. ಆ ವಾಚ್ಯಾರ್ಥಗಳು ಕೊಡುವಂತಹ ಅರ್ಥಶಕ್ತಿಯನ್ನು ನಾವು ಅಭಿಧಾವೃತ್ತಿ ಅಂತ ಕರಿತೀವಿ. ಇವಾಗ ನಾವು ಊಟ ಕೊಡು ಅಂತ ಹೇಳ್ದೋ ಅವ್ರಿಗೂ ಅದು ಸಹ ಅರ್ಥ ಆಗಿ ಊಟನೇ ವಾಪಸ್ ಕೊಟ್ಟರು, ಅದನ್ನು ಅಭಿಧಾವೃತ್ತಿ ಅಂತ ಕರಿತೀವಿ. ಯಾವುದೋ ಒಂದು ಶಬ್ದ ನಮಗೆ ಕಿವಿಗೆ ಬಿದ್ದಿದ ತಕ್ಷಣ ಆ ಪ್ರಾಣಿ ಯಾವುದು, ಆ ವಸ್ತು ಏನು ಅಂತ ನಾವು ಕಂಡುಹಿಡ್ಕೊತಾ ಇದ್ದೀವಿ, ಅರ್ಥ ಆಗ್ತಿದೆ ಅಂತ ಅಂದರೆ ನಮಗೆ ಆ ಒಂದು ಪ್ರಾಣಿಯ ಪರಿಚಯ ಇದೆ ಅಂತ ಅರ್ಥ. ಇದನ್ನು ವಾಚ್ಯಾರ್ಥ ಅಂತ ಕರಿತೀವಿ. ಉದಾಹರಣೆಗೆ ರೋಡಲ್ಲಿ ನಾಯಿ ಬೊಗಳುತ್ತಾ ಇರುತ್ತೆ ಅಲ್ವಾ, ಆ ಸೌಂಡ್ ಕೇಳಿಸ್ಕೊಂಡೆ ನಾವು ಹೇಳ್ತೀವಿ ಅಲ್ಲಿ ನಾಯಿ ಹೋಗ್ತಾ ಇದೆ ಅಂತ ಹೇಳ್ಬಿಡ್ತೀವಿ. ಇದೇನು ವಾಚ್ಯಾರ್ಥ. ನಾಯಿ ಎಲ್ರಿಗೂ ಗೊತ್ತಿರುವಂತಹ ಸರ್ವೇ ಸಾಮಾನ್ಯ ಒಂದು ಪ್ರಾಣಿ. ಇದು ಒಂದು ವಿಧ ಆಯ್ತಲ್ವಾ. ಮತ್ತೊಂದು ವಿಧದಲ್ಲಿ ನಮಗೆ ಗೊತ್ತಿರೋಂಥ ಪ್ರಾಣಿಗಳನ್ನೇ ಕೋಪದಿಂದ ಯಾರಿಗೋ ಬೈಬೇಕಾದ್ರೆ ನೀನು ಶುದ್ಧ ಕತ್ತೆ, ನೀನು ಮಂಗನ ಥರ ಆಡಬೇಡ, ಯಪ್ಪ ಅವನು ಕಣ್ಣಲ್ಲೇ ಕೆಂಡ ಸುರಿಸ್ಬಿಟ್ಟ, ಈ ಥರ ಮಾತಾಡ್ತೀವಲ್ವಾ. ಅಂದರೆ ಆ ಕೆಂಡ ಅನ್ನೋ ಅರ್ಥ ನಮಗೆ ಗೊತ್ತಿದೆ, ಬೆಂಕಿ ಅಂತ. ಕಣ್ಣಲ್ಲೇ ಕೆಂಡ ಸುರಿಸ್ಬಿಟ್ಟ ಅಂತಂದರೆ ಕಣ್ಣಲ್ಲಿ ಕೆಂಡ ಸುರಿಸೋಕ್ಕಾಗುತ್ತಾ? ಇಲ್ಲ. ಅಷ್ಟು ಕೋಪ ಅವನಲ್ಲಿತ್ತು, ಕಣ್ಣೆಲ್ಲ ಕೆಂಪುಗಾಗಿತ್ತು ಅನ್ನೋದಕ್ಕೆ ಕಣ್ಣಲ್ಲೇ ಕೆಂಡವನ್ನು ಸುರಿಸ್ಬಿಟ್ಟ ಅಂತ ಹೇಳ್ತೀವಿ. ಇದೇನು ಅಂತಂದರೆ ಲಕ್ಷಣಾವೃತ್ತಿ. ಗೊತ್ತಿರೋಂತಹ ಅರ್ಥಕ್ಕೆ ಬೇರೊಂದು ಅರ್ಥವನ್ನು ಕಲ್ಪಿಸ್ಕೊಂಡು ಹೇಳೋದನ್ನು ನಾವು ಲಕ್ಷಣಾವೃತ್ತಿ ಅಂತ ಹೇಳ್ತೀವಿ. ಇದನ್ನ ಇಷ್ಟೊಂದು ಡೀಟೇಲಾಗಿ ಯಾಕೆ ಹೇಳಿದೆ ಅಂದರೆ, ಪ್ರಶ್ನೆಯಲ್ಲಿ ಅವನೊಬ್ಬ ಮಂಗ ಅಂತ ಇದೆ ಅಲ್ವಾ, ಅವನೊಬ್ಬ ಮಂಗ ಅಂದರೆ ಅವನನ್ನ ಮಂಗಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಲಕ್ಷಣಾವೃತ್ತಿಗೆ. ಮಂಗ ಅನ್ನೋದು ಒಂದು ವಾಚ್ಯಾರ್ಥ ಆಗುತ್ತೆ. ಇಲ್ಲಿ ಬೇರೆಯೊಬ್ಬ ವ್ಯಕ್ತಿಯನ್ನು ಮಂಗಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಲಕ್ಷಾರ್ಥ, ಲಕ್ಷಣಾವೃತ್ತಿಗೆ ಸಂಬಂಧಪಟ್ಟಿದ್ದಲ್ವಾ. ಹಾಗಾಗಿ ಆಪ್ಷನ್ 2 ಲಕ್ಷಣಾವೃತ್ತಿ. ಮುಂದಿನ ಪ್ರಶ್ನೆ 87ನೇ ಪ್ರಶ್ನೆ, ಸಹೃದಯ ಎಂಬುದು ಈ ಆಧುನಿಕ ಕಾವ್ಯ ಸಿದ್ಧಾಂತದೊಂದಿಗೆ ಹೋಲುತ್ತದೆ ಅಂತ ಕೇಳಿದರೆ. ಆಪ್ಷನ್ 1 ಓದುಗ ಸ್ಪಂದನ ಸಿದ್ಧಾಂತ, ಆಪ್ಷನ್ 2 ರಾಚನಿಕವಾದ, ಆಪ್ಷನ್ 3 ನಿರಚನಾವಾದ, ಆಪ್ಷನ್ 4 ವಸಾಹತುವಾದ. ನೋಡಿ, ಹೆಸರಲ್ಲೇ ಇದೆ ಸಹೃದಯ ಅಂತ ಅಂದರೆ ಅದು ಓದುಗ ಸ್ಪಂದನ ಸಿದ್ಧಾಂತ ಅಲ್ವಾ. ಹಾಗಾಗಿ ಆನ್ಸರ್ 1 ಓದುಗ ಸ್ಪಂದನ ಸಿದ್ಧಾಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 88ನೇ ಪ್ರಶ್ನೆ, ಪ್ರಾಯೋಗಿಕ ವಿಮರ್ಶೆಯ ಪರಿಕಲ್ಪನೆಯನ್ನು ಪರಿಚಯಿಸಿದ ವಿಮರ್ಶಕ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಏಜರಾ ಫೌಂಡ್, ಆಪ್ಷನ್ 2 ಐ.ಎ. ರಿಚರ್ಡ್ಸ್, ಆಪ್ಷನ್ 3 ಟಿ.ಎಸ್. ಎಲಿಯಟ್, ಆಪ್ಷನ್ 4 ಎಫ್.ಆರ್. ಲೀವಿಸ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಐ.ಎ. ರಿಚರ್ಡ್ಸ್. ಪ್ರಾಯೋಗಿಕ ವಿಮರ್ಶೆಯ ಪರಿಕಲ್ಪನೆಯನ್ನು ಕೊಟ್ಟವರು ಐ.ಎ. ರಿಚರ್ಡ್ಸ್ ಅವರು. ಮುಂದಿನ ಪ್ರಶ್ನೆ 89ನೇ ಪ್ರಶ್ನೆ, ಶಕ್ತಿ ಶಾರದೆಯ ಮೇಳ ಎಂಬುದು ಆಪ್ಷನ್ 1 ಕಾವ್ಯ ಸಂಕಲನ, ಆಪ್ಷನ್ 2 ಚಿತ್ರಕಲೆ ಕುರಿತ ಕೃತಿ, ಆಪ್ಷನ್ 3 ಕಥಾ ಸಂಕಲನ, ಆಪ್ಷನ್ 4 ಸಂಶೋಧನಾ ಗ್ರಂಥ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಸಂಶೋಧನಾ ಗ್ರಂಥ. ನೆಕ್ಸ್ಟ್ 90ನೇ ಪ್ರಶ್ನೆ, ಮಾನಸಿಕ ದೂರ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ. ಆಪ್ಷನ್ 1 ಲೆವಿ ಸ್ಟ್ರಾಸ್, ಆಪ್ಷನ್ 2 ಜೆ ಡೆರಿಡಾ, ಆಪ್ಷನ್ 3 ರೇಮಂಡ್ ವಿಲಿಯಮ್ಸ್, ಆಪ್ಷನ್ 4 ಎಡ್ವರ್ಡ್ ಬುಲ್ಲೋ. ಈ ಮಾನಸಿಕ ದೂರ ಅನ್ನೋ ಪರಿಕಲ್ಪನೆಯನ್ನು ಕೊಟ್ಟವರು ಎಡ್ವರ್ಡ್ ಬುಲ್ಲೋ ಅವರು. ನೆಕ್ಸ್ಟ್ 91ನೇ ಪ್ರಶ್ನೆ, ಕಿರಿದರೊಳೆ ಪಿರುದುಮನ್ ಅರ್ಥಮನ್ ಅರಿಪಲ್ ಎಂಬ ಉಲ್ಲೇಖ ಸಿಗುವ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಶಬ್ದಮಣಿ ದರ್ಪಣ, ಆಪ್ಷನ್ 2 ಕಾವ್ಯಾವಲೋಕನ, ಆಪ್ಷನ್ 3 ಕವಿರಾಜ ಮಾರ್ಗ, ಆಪ್ಷನ್ 4 ಚಂದೋಂಬುದಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಕವಿರಾಜ ಮಾರ್ಗ. ನೆಕ್ಸ್ಟ್ 92ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕುಂ ವೀರಭದ್ರಪ್ಪ ಅವರ ಕಾದಂಬರಿ ಯಾವುದು ಅಂತ ಕೇಳಿದರೆ. ಆಪ್ಷನ್ 1 ಅರಮನೆ, ಆಪ್ಷನ್ 2 ಶಾಮಣ್ಣ, ಆಪ್ಷನ್ 3 ಯಾಪಿಲ್ಲು, ಆಪ್ಷನ್ 4 ಕಪ್ಪು. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಅರಮನೆ. ಪೌರಾಣಿಕ ಕಥಾ ವಸ್ತುವನ್ನು ಒಳಗೊಂಡಿರುವಂತಹ ಅಗ್ನಿ ಮತ್ತು ಮಳೆ ನಾಟಕದ ವಸ್ತುವಿಗೆ ಮೂಲ ಯಾವುದು ಅಂದರೆ ಆಪ್ಷನ್ 2 ಮಹಾಭಾರತ ಕೃತಿ. ಇದರಲ್ಲಿ ಪ್ರಮುಖ ಪಾತ್ರಗಳು ಯಾವುದು ಅಂದರೆ ಅರವಸ್ಸು ಮತ್ತು ನಿತ್ತಿಲೆ. ಈ ಕೃತಿಯನ್ನು ಬರೆದವರು ಗಿರೀಶ್ ಕಾರ್ನಾಡ್ ಅವರು. ಮುಂದಿನ ಪ್ರಶ್ನೆ 94ನೇ ಪ್ರಶ್ನೆ,
ವಸುಂಧರೆಯ ಜ್ಞಾನ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಸವಿತಾ ನಾಗಭೂಷಣ್, ಆಪ್ಷನ್ 2 ಎಚ್ ನಾಗವೇಣಿ, ಆಪ್ಷನ್ 3 ನಾಗವೇಣಿ ಮಂಚಿ, ಆಪ್ಷನ್ 4 ಕೊಡಗಿನ ಗೌರಮ್ಮ. ವಸುಂಧರೆಯ ಜ್ಞಾನ ಅನ್ನೋ ಕೃತಿಯನ್ನು ಬರೆದವರು ಆಪ್ಷನ್ 2 ಎಚ್ ನಾಗವೇಣಿ. ನೆಕ್ಸ್ಟ್ 95ನೇ ಪ್ರಶ್ನೆ. ಮೆಹೆಂಜದಾರೋ ಚಿತ್ರಲಿಪಿಯಲ್ಲಿ ಕಣ್ಣ ನೀರ್ ಎಂಬುದೇ ಕನ್ನಡಿಗರ್ ಆಗಿರಬೇಕೆಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ 1 ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ 2 MH ಕೃಷ್ಣ, ಆಪ್ಷನ್ 3 CP ಬ್ರೌನ್, ಆಪ್ಷನ್ 4 ಫಾದರ್ ಹೆರಾಸ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಫಾದರ್ ಹೆರಾಸ್. ಮುಂದಿನ ಪ್ರಶ್ನೆ 96ನೇ ಪ್ರಶ್ನೆ. ಬಿಜಾಪುರ ಜಿಲ್ಲೆಯ ಸಾಲೊಟಗಿ ಪ್ರಾಚೀನ ಕಾಲದಲ್ಲಿ ಒಂದು ಅಂತ ಕೇಳಿದ್ದಾರೆ. ಸಾಲೊಟಗಿ ಏನಾಗಿತ್ತು ಅಂತ ಬರೀಬೇಕು. ಆಪ್ಷನ್ 1 ಧಾರ್ಮಿಕ ಕೇಂದ್ರ, ಆಪ್ಷನ್ 2 ಶಿಲ್ಪ ಕೇಂದ್ರ, ಆಪ್ಷನ್ 3 ವಿದ್ಯಾ ಕೇಂದ್ರ, ಆಪ್ಷನ್ 4 ಉತ್ಖನನ ಕೇಂದ್ರ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ವಿದ್ಯಾ ಕೇಂದ್ರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 97ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಗುಹಾಂತ ದೇವಾಲಯಗಳಿರುವ ಊರು ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಹಳೇಬೀಡು, ಆಪ್ಷನ್ 3 ದೊಡ್ಡಗುಡ್ಡದಹಳ್ಳಿ, ಆಪ್ಷನ್ 3 ಬಾದಾಮಿ, ಆಪ್ಷನ್ 4 ಸೋಮನಾಥ್ಪುರ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಬಾದಾಮಿ. ಮುಂದಿನ ಪ್ರಶ್ನೆ 98ನೇ ಪ್ರಶ್ನೆ. ಸೌಮ್ಯ ನಟರಾಜ ಮೂರ್ತಿ ಇರುವ ಊರು ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಅರಳಗುಪ್ಪೆ, ಆಪ್ಷನ್ 2 ಬೇಲೂರು, ಆಪ್ಷನ್ 3 ಕೆಳದಿ, ಆಪ್ಷನ್ 4 ಹಳೇಬೀಡು. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಅರಳಗುಪ್ಪೆ. ನರ್ತನ ಮಾಡ್ತಿರುವಂತಹ ನಟರಾಜನ ವಿಗ್ರಹ ಇರೋದು ಅರಳಗುಪ್ಪೆಯಲ್ಲಿ. ನೆಕ್ಸ್ಟ್ 99ನೇ ಪ್ರಶ್ನೆ. ಕವಿರಾಜ ಮಾರ್ಗ ಈ ರಾಜವಂಶದೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಈ ಕೃತಿ ಯಾವ ರಾಜವಂಶದೊಂದಿಗೆ ಸಂಬಂಧ ಇದೆ ಅಂತ ಹೇಳಬೇಕು. ಆಪ್ಷನ್ 1 ಗಂಗಾ, ಆಪ್ಷನ್ 2 ಕದಂಬ, ಆಪ್ಷನ್ 3 ರಾಷ್ಟ್ರಕೂಟ, ಆಪ್ಷನ್ 4 ಹೊಯ್ಸಳ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ರಾಷ್ಟ್ರಕೂಟ. ಮುಂದಿನ ಪ್ರಶ್ನೆ 100ನೇ ಪ್ರಶ್ನೆ. 4ನೆಯ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 1899, ಆಪ್ಷನ್ 2 1799, ಆಪ್ಷನ್ 3 1789, ಆಪ್ಷನ್ 4 1889. ಇಲ್ಲಿ ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. 1766ರಿಂದ 1799 ಅವಧಿಯಲ್ಲಿ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಹಾಗಾಗಿ ಯುದ್ಧ ಆರಂಭ ಆಗಿದ್ದು 1766ರಲ್ಲಿ, ಮುಕ್ತಾಯ ಆಗಿದ್ದು 1799ರಲ್ಲಿ. ಅಂತಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡದ್ದು 1799ರಲ್ಲಿ.